ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು DC ವರ್ಸಸ್ GT ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಆ್ಯಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಆಕ್ಚುಲಿ ಇವತ್ತಿನ ಮ್ಯಾಚ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಐ ಥಿಂಕ್ DC ಅವರು ಅನ್ಡಿಫಿಟೆಡ್ ಆಗಿ 2-2 ಗೆದ್ಕೊಂಡ್ ಬಂದಿದ್ದಾರೆ. ಅಂಡ್ ಈ ಕಡೆ GT ನೋಡಿದ್ರೆ 2-2 ಸೋತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಎಲ್ಲೋ ಪಾಪ GT ಅವ್ರು ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಬೌಲಿಂಗ್ ಲೈನ್ ತುಂಬಾ ಚೆನ್ನಾಗಿದೆ. ಎಲ್ಲೋ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ವೀಕ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಬಟ್ ಓಪನಿಂಗ್ ಪೇರ್ ತುಂಬಾ ಚೆನ್ನಾಗಿದೆ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅಂಡ್ ಜಾಸ್ ಬಟ್ಲರ್ ಅವರು. ಬಟ್ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಶುಭ್ಮನ್ ಗಿಲ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಆಕ್ಚುಲಿ ಆಡ್ಲಿಲ್ಲ. ಏನೋ ಮೇ ಬಿ ಇಂಜುರಿ ಆಗಿತ್ತು, ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಇವಾಗ ಮೇ ಬಿ ರಿಕವರಿ ಆಗಿ ವಾಪಸ್ ಬರ್ತಾರೇನೋ ಅಂತ ಅನಿಸ್ತಾ ಇದೆ. ಸೊ ಕಾದ್ ನೋಡುವ. ಬಟ್ ಇನ್ ಕೇಸ್ ಏನೋ ಓಪನಿಂಗ್ ಬಂದ್ರು ಕೂಡ ಬಟ್ DC ಅವರು ಸಖತ್ ಸ್ಟ್ರಾಂಗ್ ಇದೆ ಟೀಮ್ ಆಕ್ಚುಲಿ. ಸೊ ನಿನ್ನೆ ಅಂತಂದ್ರೆ GTನೂ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ನಾವು ಆಕ್ಚುಲಿ ಲೈಕ್ ಪ್ಲೇ ಆಫ್ಗೆ ಯಾರು ಎಂಟ್ರಿ ಕೊಡ್ತಾರೆ ಅಂತಂದಾಗ ಸೊ GTನೂ ಕೂಡ ಒಂದು ಟೀಮ್ ಆಗಿತ್ತು. ಬಟ್ ಈಗ ಯಾಕೆ ಸೊ ಡೇ ಬೈ ಡೇ ಸೊ ಮ್ಯಾಚ್ಗಳನ್ನ ಸೋಲ್ತಾರೋ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಐ ಥಿಂಕ್ ಅದೇ ಒಂದ್ ಸ್ವಲ್ಪ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳಲ್ಲಿ ಯಾರು ಅಷ್ಟು ಸ್ಟ್ರಾಂಗ್ ಬಿಲೀವ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರಾಹುಲ್ ತಿವಾಟಿಯ ಮುಂಚೆ ಮತ್ತೆ ರಿಷಿತ್ ಖಾನ್ ಎಲ್ಲ ಒಂದ್ ಸ್ವಲ್ಪ ಫಾರ್ಮ್ ಅಲ್ಲಿ ಇದ್ರು. ಒಂದು ಫಾರ್ಮ್ ಆಫ್ ದ ಲೈಫ್ ಅಂತ ಹೇಳ್ತಾರೆ ಗೊತ್ತಾ, ಒಂದು 2 ವರ್ಷ 3 ವರ್ಷ ಫಿನಿಶಿಂಗ್ ಚೆನ್ನಾಗಿ ಮಾಡ್ತಾ ಇದ್ರು. DC ಒಂದ್ ಸ್ವಲ್ಪ GT ಸಖತ್ತಾಗಿ ಕಾಣಿಸ್ತಾ ಇದ್ರು. ಎಲ್ಲ ಒಂದು 2 ವರ್ಷದಿಂದ ಆಕ್ಚುಲಿ ನನ್ಗನ್ಸಿರೋ ಪ್ರಕಾರ ಒಂದು ಸ್ವಲ್ಪ ಡಿಪ್ ಆಗಿದೆ. ಲಾಸ್ಟ್ ಸೀಸನ್ ಇಂದನೂ ಸ್ವಲ್ಪ ಡಿಪ್ ಆಗ್ತಾ ಬರ್ತಾ ಇದೆ. ಶುಭ್ಮನ್ ಗಿಲ್ ಅವರ ಫಾರ್ಮ್ ಕೂಡ ಒಂದು ಸ್ವಲ್ಪ ಡಿಪ್ ಆಗ್ತಾ ಇರೋದು. ಮೇ ಬಿ ರನ್ಸ್ಗಳನ್ನ ಕನ್ಸಿಸ್ಟೆನ್ಸಿಯಾಗಿ ಅವ್ರು ಮೂರೇ ಜನ ಸ್ಕೋರ್ ಮಾಡ್ತಾ ಇರೋದ್ರಿಂದ ಮೇ ಬಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಯಾರು ಕೂಡ ಅಷ್ಟು ಕೆಲ್ಸಕ್ಕೆ ಬರ್ತಾ ಇಲ್ಲ. ಸೊ ಹೋಪ್ ದಟ್ ಈ ಸೀಸನಲ್ಲಿ ಅದು ಆಗದೆ ಇರಲಿ. ಅದು ಸ್ವಲ್ಪ ಫ್ಲಾಪ್ ಆಗ್ತಾ ಇದೆ ಸ್ಟಿಲ್ ವಾಟ್ ಎವರ್ ಇಟ್ ಈಸ್. ಬಟ್ ಲಾಸ್ಟ್ ಮ್ಯಾಚಲ್ಲಿ ನೀವು RR ಮೇಲೆ ಏನಾಡಿದ್ರು ಗೊತ್ತಾ? ಸೊ ಐ ಥಿಂಕ್ ಕ್ಲೋಸ್ ಮಾಡಿಬಿಟ್ಟಿದ್ರು ಆಲ್ಮೋಸ್ಟ್ ರಶೀದ್ ಖಾನ್ ಮತ್ತು ಕಗಿಸೋ ರಬಾಡ ಅವರು. ಬಟ್ ಜಾಫ್ ಆರ್ಚರ್ ಅವರ ಸಖತ್ ಬೌಲಿಂಗು, ತುಷಾರ್ ದೇಶಪಾಂಡೆ ಅವರ ಸಖತ್ ಬೌಲಿಂಗು ಐ ಥಿಂಕ್ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಕೇವಲ ಹತ್ರನೂ ಎನಿ ಡೇ ಹೊಡಿಬೋದು T20 ಅಂತ ಬಂದಾಗ. ಸೊ ಇವನ್ ಬೌಲರ್ಸ್ ಕೂಡ ಪ್ಯಾನಿಕ್ ಆಗ್ತಾರೆ. ಬಟ್ RR ಕ್ಯಾಪ್ಟನ್ಸಿ ವೈಸಲ್ಲಿ ಬಂದಾಗ ರಿಯಾನ್ ಪರಾಗ್ ಅವರು ಚೆನ್ನಾಗಿ ಅದನ್ನು ನಡ್ಸ್ಕೊಳ್ತಾರೆ. ಜೊತೆಗೆ ಧ್ರುವ್ ಜುರೇಲ್ ಕೂಡ ಅದನ್ನು ಲೈಕ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. 19th ಓವರ್ ಜಾಫ್ ಆರ್ಚರ್ ಕೊಡೋಣ ಅಂತ. ಬಟ್ ಅದೇ ರೀತಿ ಅಂದ್ರೆ ಇವಾಗ ನಾವು RR ಬಗ್ಗೆ ಮಾತಾಡಬೇಕು, ನಿನ್ನೆ ಮ್ಯಾಚ್ ಬಗ್ಗೆ ನೀವು ಮಾತಾಡಬೇಕು ಅಂತಂದ್ರೆ ಏನ್ ಗುರು ಅದು ಬ್ಯಾಟಿಂಗು. ವೈಭವ್ ಸೂರ್ಯವಂಶಿ ಫಸ್ಟ್ ಬಾಲ್ ಬುಮ್ರಾಗೆ ಸಿಕ್ಸ್ ಹೊಡಿತಾರೆ. ಯಪ್ಪ ಲಿಟ್ರಲಿ ಬುಮ್ರಾ ಕೂಡ ನಗ್ತಾ ಇದ್ದಾರೆ, ಏನ್ ಈ ಹುಡುಗ ಹಿಂಗ್ ಹೊಡ್ಬಿಟ್ನಲ್ಲ ಅಂತ. ಬಟ್ ಅಂದ್ರೆ ಸ್ಟೇಡಿಯಂ ಅಲ್ಲಿ ಇರೋರಿಗೆ ಸೂರ್ಯವಂಶಿ ಫಸ್ಟ್ ಬಾಲ್ 6 ಹೊಡೆದಿದ್ದು ಅಲಕ್ ಬಲಕಲ್ಲಿ ಹೊಡೆದಿದ್ರು ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಾದ್ಮೇಲೆ ಕೂಡ 2-3 ಸಿಕ್ಸ್ಗಳು ಹೊಡೆದಾಗ ಸೊ ಏನೋ 2 ಸಿಕ್ಸ್ ಹೊಡಿತಾರೆ. ಆಕ್ಚುಲಿ ಬುಮ್ರಾಗೆ 1 ಓವರಲ್ಲಿ 2ನೇ 6 ಬರೆಸ್ತಾರೆ. ಸೊ ಐ ಫೆಲ್ಟ್ ಲೈಕ್ ಈ ಮನುಷ್ಯ ಸಖತ್ ಟ್ಯಾಲೆಂಟ್ ಇದೆ. ಬುಮ್ರಾಗ್ ಆತರ ಹೊಡಿಬೇಕು ಅಂದ್ರೆ ಇಟ್ಸ್ ಇಂಪಾಸಿಬಲ್. ವೇರಿಯೇಷನ್ ಬ್ಯಾಟಿಂಗ್ ಅಲ್ಲಿ ನೋಡಂಗಿದ್ರೆ ಅಂತ ಪವರ್ ಕಾಣಿಸ್ತಾ ಇಲ್ಲ. ಅಂದ್ರೆ ಲೈಕ್ ಅವರು ಟೆಕ್ನಿಕಲ್ ಆಗಿ ಹೊಡಿತಾ ಇದ್ದಾರೆ. ನಮ್ಮ ಬೇರೆ ಬ್ಯಾಟ್ಸ್ಮನ್ಗಳು ನೀವು ಅಬ್ಸರ್ವ್ ಮಾಡಂಗಿದ್ರೆ ಪವರ್ ಕೊಡ್ತಾರೆ. ಬಟ್ ಸೂರ್ಯವಂಶಿ ಆ ಒಂದು ಪವರ್ನ ಕೊಟ್ಟಿಲ್ಲ, ಅವ್ರು ಟೆಕ್ನಿಕಲ್ ಆಗಿ ಆಡ್ತಿದ್ದಾರೆ. ಬಟ್ ಐ ಡೋಂಟ್ ನೋ, ಸೊ ಮೇ ಬಿ ಇಂಡಿಯಾಗೆ ಒಳ್ಳೆ ಒಂಥರ ಡೈಮಂಡ್ ಅಂತ ಅನ್ಸುತ್ತೆ ನಿಮಗೆ ಫ್ಯೂಚರ್ ಅಲ್ಲಿ. ಸೊ ನೋಡುವ. ಐ ಥಿಂಕ್ ನಿನ್ನೆ ಮ್ಯಾಚ್ ಬಗ್ಗೆ ಗಮನ ಕೊಡಾಗಿದ್ರೆ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಸಾಕಾತ್ ಬ್ಯಾಟಿಂಗು. ಎಲ್ಲೋ ಶಮ್ರಾನ್ ಹೆಟ್ಮೇರ್ ಮಾತ್ರ ಮ್ಯಾಚ್ ಸೋಲಕ್ಕೆ ಆಡ್ತಾ ಇದ್ರು ಅಂತ ಅನಿಸ್ತು ನನಗೆಲ್ಲೋ. ಹೊಡಿಗುರು ಅಂತಂದ್ರೆ ಹೊಡಿತಾನೆ ಇಲ್ಲ. ಬಟ್ ರಿಯಾನ್ ಪರಾಗ್ ಚೆನ್ನಾಗಿ ಬಂದು ಹೊಡೆದ್ರು. ಧ್ರುವ್ ಜುರೇಲ್ ಬೇಗ ಔಟ್ ಆದ್ರು ಬಿಡಿ, ಅದು ಬೇರೆ ಎಲ್ಲ ಪ್ರಶ್ನೆ. ಅವರು ಬಂದು ಹೊಡೆಯಕ್ಕೆ ಟ್ರೈ ಮಾಡಿದ್ರು ಬಟ್ ಔಟ್ ಆದ್ರು. ಸೊ 150ಗೆ ಲೈಕ್ ಟಾರ್ಗೆಟ್ ನಿಲ್ಲುತ್ತೆ ಕೊನೆಗೂ ಕೂಡ. ಅದನ್ನ 11 ಓವರ್ಸ್ ಆಗಿರುತ್ತೆ, ಮಳೆ ಬಂದು. ಸೊ 11 ಓವರ್ಸ್ ಆಗುತ್ತೆ, 3 ಓವರ್ ಪವರ್ ಪ್ಲೇ, 11 ಓವರ್ಸ್ ಇದಾಗುತ್ತೆ. ಸೊ ಚೇಸ್ ಮಾಡಕ್ ಬಂದಂತ ಮುಂಬೈ ಇಂಡಿಯನ್ಸು ಎಲ್ಲರೂ ಕೂಡ ಐ ಥಿಂಕ್ ಕಂಪ್ಲೀಟ್ಲಿ ಡಿಸಾಸ್ಟರ್ ಬ್ಯಾಟಿಂಗು, ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್. ಐ ಥಿಂಕ್ ಆಯ್ತು, ಈಗ ರೋಹಿತ್ ಶರ್ಮಾ ಫೇಲ್ ಆದ್ರು, ರಿಯಾನ್ ರಿಕಲ್ಟನ್ ಫೇಲ್ ಆದ್ರು ಒಪ್ಕೊಳ್ತೀನಿ, ತಿಲಕ್ ವರ್ಮಾ ಫೇಲ್ ಆದ್ರು ಒಪ್ಕೊಳ್ತೀನಿ, ಸೂರ್ಯಕುಮಾರ್ ಯಾದವ್ ಫ್ಲಾಪ್ ಆದ್ರು. ಅಟ್ಲೀಸ್ಟ್ ನಿಮ್ಮ ಒಂದು 10 ಓವರ್ಸ್ 5 ಓವರ್ಸ್ ಆಕ್ಚುಲಿ ಗೇಮ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಗೇಮ್ಸ್. ಆಕ್ಚುಲಿ ಯೂಶಲಿ ಇದನ್ನು ಫಿನಿಷರ್ಸ್ ಗೇಮ್ಸ್ ಅಂತ ಕರಿತೀವಿ. ಯಾಕಂದ್ರೆ ನಿಮ್ಗೆ ಫಿನಿಷರ್ಸ್ ರೋಲ್ಸ್ಗಳು ಆಲ್ಮೋಸ್ಟ್ ಅವರು 5 to 6 10 ಓವರ್ಸ್ ಆಡಿ ಅಭ್ಯಾಸ ಆಗಿರುತ್ತೆ. ನಾಟ್ ಫಸ್ಟ್ 10 ಓವರ್ಸ್ ಅಲ್ಲ, ಲೈಕ್ 11 ಓವರ್ಸ್ ಇಂದ 20 ಓವರ್ಸ್ವರೆಗೂ ಆಡಿ ಅಭ್ಯಾಸ ಆಗಿರುತ್ತೆ ಫಿನಿಷರ್ಸ್ ರೋಲ್ಸ್ ಅಂತ ಬಂದಾಗ. ಹಾರ್ದಿಕ್ ಪಾಂಡ್ಯ ಗೇಮ್ ಆಗಿತ್ತು, ಹಾರ್ದಿಕ್ ಪಾಂಡ್ಯ ನಿಂತ್ಕೊಂಡು ಆಡಲಿಲ್ಲ. ಈ ಕಡೆ ಬೌಲಿಂಗ್ ಅಲ್ಲೂ ಕೂಡ ಎಡವಟ್ ಮಾಡ್ಕೊಂಡ್ರು. ಫಸ್ಟ್ ಓವರ್ ಜಸ್ಪ್ರೀತ್ ಬುಮ್ರಾಗ್ ಯಾಕೆ ಕೊಡ್ಲಿಲ್ಲ ನೀನು? ಮೊದಲನೇ ಓವರಲ್ಲಿ ಆಕ್ಚುಲಿ 22 ರನ್ ಬರುತ್ತೆ. ನೀನು ಹೋಗಿ ನೀನು ಒಂದು ಸ್ಟ್ರೈಕ್ ಬೌಲರ್. ನಾರ್ಮಲ್ ಮ್ಯಾಚಸ್ 20 ಓವರ್ಸಲ್ಲಿ ನೀನು ಜಸ್ಪ್ರೀತ್ ಬುಮ್ರಾ ಕೊಡಬೇಡ, ಅದನ್ನು ಅಗ್ರಿ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಹತ್ರ ದೀಪಕ್ ಚಾರ್ ಇದೆ, ಸ್ವಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ತೀರಿ. 11 ಓವರ್ಸ್ ಗೇಮ್ ಅಪ್ಪ, ಪವರ್ ಪ್ಲೇ ಬರೀ 3 ಓವರ್ ಇರೋದು ಯಾರು? ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಇಂಟೆಂಟ್ ಇಂದ ಆಡ್ತಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ಪೇಸ್ ಇಲ್ಲ ದೀಪಕ್ ಚಾರ್ ಹತ್ರ. ಓನ್ಲಿ ಏನಪ್ಪ ಅಂದ್ರೆ ಸ್ವಿಂಗ್ ಇದೆ. ಅದು ಕೂಡ ಸ್ವಿಂಗ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆ ಒಂದು ಕಂಡೀಷನ್ ಅಲ್ಲಿ, ಆಕ್ಚುಲಿ ಮಳೆ ಬಂದಿರೋದ್ರಿಂದ. ಸೊ ಐ ಫೆಲ್ಟ್ ಲೈಕ್ ಮೊದಲನೇ ಓವರಲ್ಲಿ ಎಡವಟ್ ಮಾಡ್ಕೊಂಡ್ರು. ಬೋಲ್ಟ್ ಕೊಡ್ಬೋದಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ವೇರಿಯೇಷನ್ಸ್ ನ ತರ್ತಾ ಇದ್ರು. ಬೋಲ್ಟ್ಗೂ ಕೊಟ್ಟಿಲ್ಲ, ಬುಮ್ರಾಗೂ ಕೊಟ್ಟಿಲ್ಲ. ಈ ವೆಂಟ್ ಆನ್ ವಿತ್ ದೀಪಕ್ ಚಹರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬೋಲ್ಟ್ಗೂ ಕೂಡ ಹೊಡೆದ್ರಲ್ಲ, ಬೋಲ್ಟ್ಗೂ ಕೂಡ ಅದೇ ಕಾನ್ಫಿಡೆನ್ಸ್ ಏನಂತಂದ್ರೆ ಫಸ್ಟ್ ಓವರ್ ಇಂದಾನೆ ಅವ್ರಿಗೆ ಕಾನ್ಫಿಡೆನ್ಸ್. 20 ರನ್ ಬಂತ, ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ಬೋದು, ಪರವಾಗಿಲ್ಲ, ನಾ ಏರಿ ಪೇ ಏರಿ ಬಾರ್ಸನ ಅಂತ. ಬುಮ್ರಾಗೂ 6 ಹೊಡೆದ್ರು, ಬೋಲ್ಟ್ಗೂ ಹೊಡೆದ್ರು, ಶಾರ್ದುಲ್ ಠಾಕೂರ್ಗೂ ಹೊಡೆದ್ರು. ಅನ್ಫಾರ್ಚುನೇಟ್ಲಿ ಲಾರ್ಡ್ ಶಾರ್ದುಲ್ ಠಾಕೂರ್ ಇರೋದ್ರಿಂದ, ಆಕ್ಚುಲಿ ಲಾರ್ಡ್ ಶಾರ್ದುಲ್ ಠಾಕೂರ್ ಏನ್ ಗೊತ್ತಾ, ಅವ್ರು ನೀವು ರನ್ಸ್ ಓಡಿಸ್ಕೊಂಡು ಕೂಡ ವಿಕೆಟ್ ತಗೊಳ್ತಾರೆ. ಐ ಥಿಂಕ್ ಆ ಒಂದು ಫೀಲ್ಡ್ ಸೆಟಪ್ ಚೆನ್ನಾಗಿ ಮಾಡಿ ಸೂರ್ಯವಂಶಿ ವಿಕೆಟ್ ನ ತಗೊಳ್ತಾರೆ. ರನ್ಸ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಅಲ್ಲೂ ರನ್ಸ್ ಕಮ್ಮಿ ಆಗಿಲ್ಲ, ಬಂದು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ರಿಯಾನ್ ಪರಾಗ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ, ಕ್ಲೂಲೆಸ್
ಚಿಕ್ಕ ಹುಡುಗರು ಇಬ್ರು ಸೇರ್ಕೊಂಡು ಲೈಕ್ ಹೊಡೆದಾಕಿದ್ರು ಅಂತ ಹೇಳ್ಬೋದು. 23 ಅನ್ಸುತ್ತೆ, ಈ ಹುಡುಗ ಒಂದು 19 ಅನ್ಸುತ್ತೆ. ಸೊ ಮೇ ಬಿ ಮ್ಯಾಚ್ ನ ಇಬ್ರು ಐ ಥಿಂಕ್ ನೋಡಿದ್ರ ಗೈಸ್ ಏನ್ ಡಿಫ್ರೆನ್ಸ್ ಗೊತ್ತಾಯ್ತಾ? ಅಭಿಷೇಕ್ ಶರ್ಮಾಗೆ ಏನ್ ನನ್ನ ಪ್ರಕಾರ ಇಂಡಿಯನ್ ಟೀಮ್ ಕ್ರಿಕೆಟ್ ಸೆಲೆಕ್ಟರ್ಸ್ಗೆ ಮತ್ತೆ ಗೌತಮ್ ಗಂಭೀರ್ ಕಣ್ ಕಾಣಿಸ್ತಾರೋ ನಂಗೆ ಅರ್ಥ ಆಗ್ತಲ್ಲ. ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಅಭಿಷೇಕ್ ಶರ್ಮಾ ಅಂಡ್ ಯಶಸ್ವಿ ಜೈಸ್ವಾಲ್. ಸೂರ್ಯವಂಶಿ ಬಿಡಿ ಇನ್ನೂ ಟೈಮ್ ಇದೆ. ಯಶಸ್ವಿ ಜೈಸ್ವಾಲ್ ನ ಪ್ರೈಮ್ ಅಲ್ಲಿ ಇದ್ದಾರೆ. ಟೆಸ್ಟ್, T20, ODI ದಯವಿಟ್ಟು ಹಾಕೊಳ್ಳಿ. ಲೆಫ್ಟ್ ಹ್ಯಾಂಡರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ನಮಗೆ ಮ್ಯಾಚ್ ವಿನ್ನರ್ಸ್ಗಳು ಬೇಕು ಅಂತಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಆಡ್ತಾ ಇರೋದು ಯಾರಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್. ವಿತೌಟ್ ಪ್ರೆಷರ್, ಬ್ಯಾಟಿಂಗ್ ಸ್ವಿಂಗ್ ಚೆನ್ನಾಗಿದೆ, ಯಾವಾಗ ಬೇಕೋ ರನ್ಸ್ ನ ಮೂವ್ ಮಾಡ್ತಾರೆ, ಇಂಟೆಂಟ್ ಇಂದ ಆಡ್ತಾರೆ. ನಾಟ್ ದಟ್ ಬರೀ 2 ಓವರ್ 5 ಓವರ್ ಆಡ್ಬಿಟ್ಟು ಆಮೇಲೆ ಔಟ್ ಆಗ್ಬಿಡಲ್ಲ. 15 ಓವರ್ 20 ಓವರ್ವರೆಗೂ ಪುಷ್ ಮಾಡುವಂಥ ಪ್ಲೇಯರ್ ಆಕ್ಚುಲಿ ಯಶಸ್ವಿ ಜೈಸ್ವಾಲ್. ರನ್ಸ್ನ ಇಂಟೆಂಟಿಂದ ಹೊಡಿತಾರೆ. ಐ ಥಿಂಕ್ ನೋಡಬೇಕು ಅನ್ಸುತ್ತೆ. ಮುಂಬೈ ಇಂಡಿಯನ್ಸ್ ಐ ಥಿಂಕ್ ಕಂಪ್ಲೀಟ್ಲಿ ಅವರು ಮತ್ತೆ ಫಾರ್ಮ್ ಕಾಣಿಸ್ಕೊಳ್ತಾ ಇಲ್ಲ, ಮತ್ತೆ ಬ್ಯಾಕ್ ಉಳ್ಕೊಂಡ್ರು. ನಾನು ಹೇಳಿದೆ RR ಗೆಲ್ತಾರೆ ಅಂತ ನೆನ್ನೆ ಮ್ಯಾಚ್ ಪ್ರಿಡಿಕ್ಷನ್ ಮಾಡಿದ್ವಿ, RR ಗೆಲ್ತಾರೆ. ಅಂಡ್ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋಗಿದೆ. 5 ಮ್ಯಾಚಸ್ ಅಲ್ಲಿ ಆಕ್ಚುಲಿ ರೀಸೆಂಟ್ ಪ್ಲೇಗಳಲ್ಲಿ ಟೋಟಲ್ ಹೆಡ್ ಟು ಹೆಡ್ ಸೆಕೆಂಡ್ ನೋಡಂಗಿದ್ರೆ ಸೊ DC ವರ್ಸಸ್ GT ಆಡಿರೋದು 7 ಮ್ಯಾಚಸ್ ಅಲ್ಲಿ. ಸೊ 7 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ GT ಗೆದ್ದಿದೆ ಅಂಡ್ 3 ಮ್ಯಾಚಸ್ ಇಲ್ಲಿ DC. ಸೊ ಒಂದೊಂದು ಮ್ಯಾಚಸ್ ಅಷ್ಟೇ ಡಿಫ್ರೆನ್ಸ್ ಇರೋದು, ಅಂತ ಏನು ಜಾಸ್ತಿ ಇಲ್ಲ. ಅದೇ DC GT ಹೊಸ ಟೀಮ್ ಅಲ್ವಾ ಅದಕ್ಕಿಂತ, ಬಟ್ ಸ್ಟಿಲ್ ಅದು DC ಅವರು ಅಪರ್ ಎಂಡ್ ಇದೆ 1 ಮ್ಯಾಚಸ್. ಸೊ ಸ್ಟಿಲ್ ಏನಪ್ಪಾ ಅಂದ್ರೆ ಒಂದು ಗೈಸ್ ಆಕ್ಚುಲಿ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ನಾವು ಕೊಡ್ತಾ ಇದ್ದು DC ವರ್ಸಸ್ GT ಅಲ್ಲಿ. ಸೊ ವಿ ಆರ್ ಗೋಯಿಂಗ್ ವಿತ್ GT ಆಕ್ಚುಲಿ. ಸ್ವಲ್ಪ ಸರ್ಪ್ರೈಸಿಂಗ್ ಅನ್ಸ್ಬೋದು ನಿಮಗೂ ಕೂಡ. ಎಲ್ಲೋ DC ಅವರು ಸ್ಟ್ರಾಂಗ್ ಇದ್ದಾರೆ, ಎಲ್ಲ ಇದ್ದಾರೆ, 2-2 ಗೆದ್ದಿದ್ದಾರೆ. ಬಟ್ ಶುಭ್ಮನ್ ಗಿಲ್ ತಂಡನ ನೀವು ಡಿಸ್ಕ್ವಾಲಿಫೈ ಮಾಡೋಕ್ಕಾಗಲ್ಲ. ಆಶೀಶ್ ನೇಹರ್ ಅವರು ಸಖತ್ತು ತಲೆ ಉಪಯೋಗಿಸ್ತಾರೆ ಏನೋ ಒಂದು ಕೋಚಿಂಗಲ್ಲಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಪ್ರೆಡಿಕ್ಷನ್ ಬಂದ್ಬಿಟ್ಟು GTಗೆ ಹೋಗ್ತಾ ಇದೀವಿ. ನಿನ್ನೆ ಮ್ಯಾಚು RR ಗೆಲ್ತಾರೆ ಅಂತ ಹೇಳಿದ್ವಿ. ಸೊ RR ಗೆದ್ದಿದ್ದಾರೆ. ಸೊ ಇವತ್ತಿನ ಮ್ಯಾಚು GTಗೆ ಹೋಗ್ತಿದ್ವಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ನೀವು ಕಮೆಂಟ್ ಮಾಡ್ತಿದ್ದೀವಿ. ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 224 ರನ್, ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೊಡೆದಿರುವಂಥದ್ದು. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಬಂದು 89, ಅದು GT ಹೊಡೆದಿರೋಂಥದ್ದು. ಸೊ ಇನ್ನು ನಿಮ್ಮ ಪ್ರಕಾರ ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಜಾಸ್ತಿ ರನ್ ನೋಡಿಬೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಗುಜರಾತ್ ಟೈಟನ್ಸ್ ಪರ ಜಾಸ್ತಿ ಯಾರು ರನ್ ಹೊಡಿತಾರೆ ಅಂದರೆ ಶುಭ್ಮನ್ ಗಿಲ್ ಅವರು ಜಾಸ್ತಿ ರನ್ಸ್ ಹೊಡಿತಾರೆ. ಇಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮೇಲೆ ಸ್ವಲ್ಪ ನಂಬಿಕೆ ಬಂದಿದೆ, ನೋಡುವ ಏನಾಗುತ್ತೆ ಎತ್ತಕತೆ ಅಂತ. ಈ ಕಡೆ KL ರಾಹುಲ್ ಕಡೆಯಿಂದ ರನ್ಸ್ಗಳು ಬಂದಿಲ್ಲ ನಮ್ಮ DC ಪಡೆಗಳಲ್ಲಿ ನೋಡ್ತಾ ಇದ್ದಾರೆ. ಬಟ್ ಅವರ ಒಂದು ಕೋಚಿಂಗ್ ಸ್ಟಾಫ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಬದೋನಿ ಅವರು ಸಖತ್ತು ಇಂಪ್ರೆಸಿವ್ ಆಗಿ ಕೋಚ್ ಮಾಡ್ತಾ ಇರೋದು, ಯಾವಾಗ ಎಲ್ಲೆಲ್ಲಿ ಕಳಿಸ್ಬೇಕು ಅಂತ. ಆ್ಯಂಡ್ ಫಿನಿಶಿಂಗ್ ರೋಲ್ ಬಂದಾಗ ನಿಮಗೆ ಸ್ಟಬ್ಸ್ ಅವರು ಇದ್ದಾರೆ, ಜೊತೆಗೆ ಮಿಲ್ಲರ್ ಅವರು ಇದ್ದಾರೆ. ಅಂಡ್ ಅಶುತೋಷ್ ಶರ್ಮಾನು ಕೂಡ ಇನ್ನೂ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಸಮೀರ್ ರಿಜ್ವಿ ಜೊತೆ ಆಡಿಸ್ತಾ ಇದ್ದಾರೆ. 2-2 ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿರೋದು ಸಮೀರ್ ರಿಜ್ವಿ. ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ನಾಟ್ ದಟ್ ಪ್ಲೇಯಿಂಗ್ 11 ಸ್ಕ್ವಾಡ್ ಒಳಗಡೆ ಇಲ್ಲ. ಮೇ ಬಿ ನನಗೆ ಅನ್ನಿಸ್ತಾ ಇರೋದು ಏನಂತಂದ್ರೆ ಅಭಿಷೇಕ್ ಪೊರಾಲ್ಲೂ ಕೂಡ ಜಾಗ ಕೊಟ್ಟಿಲ್ಲ ಇವರು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಡೆಲ್ಲಿ ಅವ್ರಿಗೆ ಎಲ್ಲೆಲ್ಲೆಲ್ಲ ಯಾವ ಥರ ಜಾಗಗಳು ಅಂದರೆ ಫಿಲ್ ಆಗಿಬಿಟ್ಟಿದೆ ಅಂತ. ಸೊ ಓಪನಿಂಗಲ್ಲಿ ಒಂದು ಸ್ವಲ್ಪ ಕೊರತೆ ಕಾಣಿಸ್ತಾ ಇರೋದು DC ಅವ್ರಿಗೆ. ಸೊ ಅದೇ KL ರಾಹುಲ್ ಫಾರ್ಮ್ ಸ್ವಲ್ಪ ಡಿಪ್ ಆಗಿದೆ. ಅದು ಫಾರ್ಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಅನ್ಲಕ್ಕಿ ಫೆಲೋ. ಐ ಥಿಂಕ್ ಹೊಡೆಯೋಕೆ ಹೋಗಿ ಇಂಟೆಂಟಿಂದ ಔಟ್ ಆಗಿರೋದು. ಇವತ್ತಿನ ಮ್ಯಾಚಸಲ್ಲಿ ಗೈಸ್ ನನ್ನ ಪ್ರಕಾರ KL ರಾಹುಲ್ ಅವರು ಮಿನಿಮಮ್ 40-50 ರನ್ ಸ್ಕೋರ್ ಮಾಡೇ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಏನಪ್ಪಾ ಅಂತಂದರೆ ಒಳ್ಳೆ ಇಂಟೆಂಟ್ ಮ್ಯಾಚ್ ಇರುತ್ತೆ. ಆ್ಯಕ್ಚುಲಿ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು ಐ ಥಿಂಕ್ ಸ್ವಲ್ಪ ರನ್ಸ್ಗಳು ಸುರಿಮಳೆ ಬರುತ್ತೆ. ಮಿನಿಮಮ್ 190+, 180+ ಅಂತೂ ಇದ್ದೇ ಇರುತ್ತೆ. ಥ್ರಿಲ್ಲಿಂಗ್ ಲೈಕ್ ಲಾಸ್ಟ್ ಟೈಮು ನಾನು ಮುಂಬೈ ಮತ್ತು DC ನೋಡಿದಾಗ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಸಖತ್ ಥ್ರಿಲ್ಲಿಂಗ್ ಮ್ಯಾಚ್ ನಡೀತಾ ಇತ್ತು. ಇವತ್ತು ಕೂಡ ಅದೇ ರೀತಿ ನಡೆಯುತ್ತೆ. ಅಂಡ್ ಎರಡೂ ಕಡೆ ಗಮನ ಕೊಡೋಗಿದೆ. ಬೌಲಿಂಗ್ ಸ್ಟ್ರಾಂಗ್ ಇರೋದು ಯಾರಪ್ಪ ಅಂತಂದ್ರೆ ಆಕ್ಚುಲಿ DC ಅವ್ರದ್ದು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ. ಬಟ್ GT ಅವ್ರ ಹತ್ರ ಒಬ್ಬ ಒಳ್ಳೆ ಫೇಸರ್ ಉಟ್ಕೊಂಡಿರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ 150 ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಈಗ DC ಕಡೆ ಬೌಲಿಂಗ್ ನೋಡ್ತಾ ಇದ್ರೆ ನಟರಾಜ್ ಅವರು ಡೆತ್ ಓವರ್ ಸ್ಪೆಷಲಿಸ್ಟ್, ಅವರು ಕೂಡ ಉಳ್ಕೊಂಡಿರೋದು. ಸೊ ಇಬ್ರಿಗೂ ಕಾಳಗ ಚೆನ್ನಾಗಿರುತ್ತೆ. ಮೊಹಮ್ಮದ್ ಸಿರಾಜ್ ಆಸ್ ಯೂಶುವಲ್ ಅವರು ಸ್ಪಿನ್ನಿಂಗ್ ಪವರ್ ಪ್ಲೇಯಲ್ಲೂ 2 ಓವರ್ ಹಾಕ್ತಾರೆ, ಮಿಡಲ್ ಓವರ್ಸಲ್ಲಿ 1 ಓವರು, ಡೆತ್ ಓವರಲ್ಲಿ 1 ಓವರ್ ಹಾಕೇ ಹಾಕ್ತಾರೆ. ಪ್ರಸಿದ್ಧ ಕೃಷ್ಣ ಅವರು ತುಂಬ ಚೆನ್ನಾಗಿ ಲೈನ್ ಲೆಂತಲ್ಲಿ ಬೌಲ್ ಮಾಡ್ತಾರೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪ್ರಸಿದ್ಧ ಕೃಷ್ಣ ಅವನು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಡ್ತಾರೆ, ರನ್ಸ್ ಲೀಕ್ ಆಗಿಬಿಡುತ್ತೆ. ಔಟ್ ಆಗೋದು ಸ್ವಲ್ಪ ಔಟು ತಗೊಳ್ತಾರೆ, ಬಟ್ ರನ್ಸ್ ಲೀಕ್ ಆಗುತ್ತೆ. ಕಾದ್ ನೋಡುವ ಯಾವ ಥರ ಫಿನಿಶಿಂಗ್ ರೋಲಲ್ಲಿ ಇವಾಗ ಗ್ಲೆನ್ ಫಿಲಿಪ್ ಅವ್ರು ಕೂಡ ಸ್ವಲ್ಪ ಕೈ ಜೋಡಿಸ್ಬೇಕು. ಯಾಕಂದರೆ ನಿಮಗೆ ಲಾಸ್ಟ್ ಸೀಸನಲ್ಲಿ ಇವರು ಶೆಫೆಂಡ್ ದರ್ಫರ್ಡ್ ಅವರು ಇದ್ರು. ಇವಾಗ ಅವರು ಮುಂಬೈಗೆ ಹೋಗ್ಬಿಟ್ಟಿದ್ದಾರೆ. ಏನಾಗುತ್ತೆ ಎತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡುವಾಗ ಎಲ್ಲರೂ ಆಕ್ಚುಲಿ ಇನ್ನು ನೋಡಂಗಿದ್ರೆ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡಂಗಿದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಗ್ರ ಸ್ಥಾನದಲ್ಲಿ ಕೂತಿರುವಂತದ್ದು ರಾಜಸ್ಥಾನ್ ರಾಯಲ್ಸ್. ಅದು ಕೂಡ ನೆನ್ನೆ ಮ್ಯಾಚ್ ಗೆದ್ಮೇಲೆ 3 ಮ್ಯಾಚಸ್ಗೆ 6 ಪಾಯಿಂಟ್. ಸೊ ಇನ್ನು 2ನೇ ಸ್ಥಾನದಲ್ಲಿ ಪಂಜಾಬ್ ಅವರು. ಸೊ 3ಕ್ಕೆ 2 ಗೆದ್ದಿದ್ದಾರೆ. ಒಂದು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಟೈ ಆಯಿತು, ಒಂದು 5 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಅವರು. ನೆಕ್ಸ್ಟ್ ಅದಕ್ಕೆ 3ನೇ ಸ್ಥಾನದಲ್ಲಿ ಇರುವಂತದ್ದು ನಮ್ಮ RCB 2-2 ಗೆದ್ದಿದೆ. ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟ್ ಗುರು. ಥರ್ಡ್ ಇಲ್ಲ, ಫಸ್ಟಿಗೆ ಹೋಗ್ತೀವಿ. ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಫ್ರೈಡೆ ಮ್ಯಾಚ್ ಇದೆ. ಸೊ RR ನ ಬೀಟ್ ಮಾಡಿ ಸೇಮ್ ನೆನೆ ಒಂದು ಸ್ಟೇಡಿಯಮಲ್ಲಿ ಗುವಾಹಟಿಲಿ ನಡೆಯುತ್ತೆ. ಬಟ್ ಎಲ್ಲೊಂದು ಕಡೆ ಮಳೆ ಬಂದ್ಬಿಟ್ರೆ ನನಗೆ ಯಾಕೋ ಭಯ ಆಗ್ತದೆ. ನೆನೆ ಕೂಡ ಮಳೆ ಬಂತು, ಸೊ ಆಡಿಸಿದ್ರು. ಬಟ್ ಕಂಟಿನ್ಯೂ ಆಗ್ಬಿಡುತ್ತೆ ಅಂತ ನನಗೆ ಭಯ ಆಗ್ತದೆ. ಯಾಕಂದ್ರೆ ಇನ್ನೊಂದು ವೀಕು ಸೊ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಇಲ್ಲ ಆಕ್ಚುಲಿ ನಾನು ಇವಾಗಲೇ ಪ್ರೆಡಿಕ್ಷನ್ ಕೊಡ್ತೀನಿ, RCB ಗೆಲ್ತಾರೆ. ಹೇಳ್ತೀನಿ ರೀಸನ್ ಇದೆ ಏನೇನು ಎತ್ತಕತೆ ಅಂತ. ಗುವಾಹಟಿಲಿ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ಇದೆ. ಐ ಥಿಂಕ್ ಹೈದರಾಬಾದ್ RR ಸಖತ್ತಾಗಿ ಆಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಸರ್ಪ್ರೈಸಿಂಗ್ ಅವರು ಕೂಡ ನಮಗೆ ಟಫ್ ಫೈಟ್ ಕೊಡುವಂಥ ಪ್ಲೇಯರ್ಸ್ಗಳು ಈ ಸೀಸನಲ್ಲಿ ಯಾರಪ್ಪ ಅಂದರೆ RR ಮತ್ತು ಪಂಜಾಬ್ ಆ್ಯಂಡ್ DC ಅಂತ ಹೇಳ್ತೀನಿ. ವೆಯ್ಟ್ ಮಾಡುವ ಏನಾಗುತ್ತೆ. ಮುಂಬೈ ಮತ್ತು ಭಾನುವಾರ ಮ್ಯಾಚ್ ಇದೆ. ಐ ಥಿಂಕ್ ಈ ವೀಕಲ್ಲಿ ಒಳ್ಳೆ ಥ್ರಿಲ್ಲಿಂಗ್ ಧಮಾಕಗಳಿರುತ್ತೆ. ಭಾನುವಾರ ಮುಂಬೈ ಮ್ಯಾಚ್ ಇದೆ. ಐ ಥಿಂಕ್ ಫ್ರೈಡೇ ಬಂದುಬಿಟ್ಟು RR ಮೇಲೆ ಮ್ಯಾಚ್ ಇದೆ. ಹೌದು, ಕಾದು ನೋಡುವ ಏನಾಗುತ್ತೆ. 4ನೇ ಸ್ಥಾನದಲ್ಲಿ DC ಇದೆ, SRH 5, LSG 6, MI 7ನೇ ಸ್ಥಾನದಲ್ಲಿದೆ, KKR 8, GTA 9. ಸೊ ಲಾಸ್ಟ್ CSK. ನನ್ನ ಪ್ರಕಾರ CSK ಇನ್ನೊಂದು ಸ್ಟೆಪ್ ಮೇಲೆ ಬರ್ಬೋದು ಅಷ್ಟೇ, ಅದು ಕೂಡ ಧೋನಿಯವ್ರು ಬಂದ ಮೇಲೆ. ಸೊ ಇದಾಗಿತ್ತು ಗೈಸ್ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ನಿಮ್ಗೆ ಅನಿಸುತ್ತೆ? ಸೊ ಪಾಯಿಂಟ್ಸ್ ಟೇಬಲಲ್ಲಿ ನಮ್ಮ RCB ಅಗ್ರಸ್ಥಾನಕ್ಕೆ ಹೋಗುತ್ತಾ ಇಲ್ವಾ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ. ಸೊ ಮ್ಯಾಚ್ ಸಂಜೆ ಲೈವ್ಗಳು ಸಿಗ್ತೀವಿ. 6:30 ತಪ್ಪರೆ 7:30 ಲೈವ್ ಬರ್ತೀವಿ. ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್.